ಪಿಜ್ಜಾ ಬಳಸ್ಬಿಟ್ಟು ಪಿಜ್ಜಾ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಪ್ಲೇಟ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದ್ರ ಮೇಲೆ ಪಿಜ್ಜಾ ಇಡೋಣ. ಮೊದಲಿಗೆ 1 ಟೇಬಲ್ ಸ್ಪೂನಷ್ಟು ಶೇಜ್ವಾನ್ ಚಟ್ನಿ ಹಾಕೋತಾ ಇದ್ದೀನಿ. ಇವಾಗ ಸ್ವಲ್ಪ ಟೊಮೆಟೊ ಕೆಚಪ್ ಹಾಕೊಳ್ಳೋಣ. ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಇವಾಗ ಸ್ವಲ್ಪ ಮೀನಿಸ್ ಹಾಕೊಳ್ಳೋಣ. ಸ್ವಲ್ಪ ಹಾಕೊಳ್ಳೋಣ. ನೀರಿಂದ ಸ್ವಲ್ಪ ಇದನ್ನು ನೀಟಾಗಿ ಎಲ್ಲ ಕಡೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಈ ಥರ ಒಂದು ಪ್ಯಾನ್ನ ಅಥವಾ ಒಂದು ಕಡಾಯಿನ ಈ ಥರ ಹೀಟ್ ಮಾಡೋಕ್ಕೆ ಇಟ್ಬಿಟ್ಟು ಅದಕ್ಕೆ ನಾವು ಒಂಚೂರು ಉಪ್ಪು ಹಾಕ್ಕೊಳ್ಳೋಣ. ನಾನು ಈ ಉಪ್ಪನ್ನ ಮುಂಚೆ ಎಲ್ಲ ಬಳಸಿದ್ದೀನಿ, ಹಾಗಾಗಿ ಇದು ಒಂಚೂರು ಕಪ್ಪಗಿದೆ. ಈ ಥರ ಇವಾಗ ಉಪ್ಪು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀವಿ. ಇದ್ರ ನಡುವೆ ಒಂದು ಸ್ಟ್ಯಾಂಡ್ ಇಡಿ. ನನ್ನ ಹತ್ರ ಸ್ಟ್ಯಾಂಡ್ ಇಲ್ಲ, ನಾನು ಯಾವಾಗಲೂ ಈ ಬೌಲ್ನ ಯೂಸ್ ಮಾಡ್ತೀನಿ. ಇದು ಪ್ರತಿ ಸಾರಿ ಯೂಸ್ ಮಾಡಿ ಮಾಡಿ ಬ್ಲ್ಯಾಕ್ ಆಗೋಗ್ಬಿಟ್ಟಿದೆ. ಈ ಥರನಾದರೂ ಇಡ್ಬೋದು ಅಥವಾ ಈ ಥರನಾದರೂ ಇಡ್ಬೋದು, ನಿಮ್ಮ ಇಷ್ಟ. ಇಟ್ಬಿಟ್ಟು ಇದನ್ನು ಇವಾಗ ಒಂದು 5 ರಿಂದ 10 ನಿಮಿಷ ನಾವು ಇದನ್ನು ಹೀಟ್ ಹಾಕೋಕ್ಕೆ ಬಿಡೋಣ. ಇದು ಸಿಮ್ಲಾ ಮಿರ್ಚ್ ಮತ್ತು ಆನಿಯನ್ ತೊಗೊಂಡಿದ್ದೀನಿ. ನೀವು ನಿಮ್ಮ ಹತ್ರ ಏನು ಅವೈಲೇಬಲ್ ಇದೆಯೋ ಅದನ್ನು ತೊಗೊಂಡು ಕಟಿಂಗ್ ಮಾಡ್ಕೋಬೋದು. ಜಾಸ್ತಿ ಆಗಿಬಿಟ್ಟು ಮಾಡ್ಕೋಬೋದು. ನಮ್ಮಲ್ಲಿ ಆನಿಯನ್ ಮತ್ತು ಕ್ಯಾಪ್ಸಿಕಮ್ ಎರಡನ್ನು ಬಳಸಿದ್ದೀನಿ. ಈ ಥರ ನೀಟಾಗಿ ಟಾಪಿಂಗ್ ಮಾಡ್ಕೋಬೇಕು. ಇವಾಗ ನಿಮ್ಗೆ ಎಷ್ಟು ಬೇಕು ಅಷ್ಟು ಚೀಸ್ನ ನೀಟಾಗಿ ಟಾಪಿಂಗ್ಗೆ ಯೂಸ್ ಮಾಡ್ಕೊ. ಇವಾಗ ಮೇಲ್ಗಡೆಯಿಂದ ಸ್ವಲ್ಪ ಆರಿಗೇನೋ ಮತ್ತು ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳೋಣ. ಸ್ವಲ್ಪ ಆರಿಗೇನೋ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳೋಣ. ಇವಾಗ ಇದನ್ನು ಮೊಸರ ತೆಗೆದ್ಬಿಟ್ಟು ನೋಡ್ಕೊಂಡು ನಿಧಾನಕ್ಕೆ ಹಾಕಿ ಕೈ ಸ್ವಚ್ಛ ಸೆಂಟರ್ಗೆ ಇಟ್ಬಿಟ್ಟು ನೀಟಾಗಿ ಈ ಥರ ಲಿಡ್ ಕ್ಲೋಸ್ ಮಾಡೋಣ. ಈ ಥರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಇವಾಗ 10 ನಿಮಿಷದವರೆಗೂ ಬೇಕ್ ಮಾಡೋಣ. 5 ರಿಂದ 10 ನಿಮಿಷ ಬೇಕ್ ಮಾಡಿ ನೋಡ್ಕೊಳ್ಳಿ. ಮೇಲ್ಗಡೆ ಚೀಸ್ ಮೆಲ್ಟ್ ಆಗುತ್ತಲ್ಲ, ಅದನ್ನು ನೋಡ್ಕೊಂಡು ತೆಗೆಯೋಣ. ಈ ಥರ 5 ರಿಂದ 10 ನಿಮಿಷ ಬೇಯಿಸಿದಲ್ಲಿ ನೋಡಿ ಯಾವ ಥರ ಮೆಲ್ಟ್ ಆಗಿದೆ ಅಂದರೆ ನಮ್ಮ ಪಿಜ್ಜಾ ರೆಡಿಯಾಗಿದೆ ಅಂತ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ, ಫುಲ್ ಬೇಕಾಗಿದೆ.